ಅದು ಕೂಡ ನಮ್ಮ ಬೆಂಗಳೂರಲ್ಲಿ ಮಾಡೋದು ಜಲಮಂಡಳಿ ವಾಲ್ಮ್ಯಾನ್ ಕೆಲಸ. ಆದರೆ ತಿಂಗಳ ಕೊನೆಯಲ್ಲಿ ಜೇಬಿಗಿಳಿಸೋದು ಬರೋಬ್ಬರಿ ಲಕ್ಷಾಂತರ ರೂಪಾಯಿ. ಓಹ್ ಮೈ ಗಾಡ್ ಅಂತೀರಾ? ಹೌದು, ಇದು ಯಲಹಂಕ ಜಲಮಂಡಳಿ ವಾಲ್ಮ್ಯಾನ್ನ ಸೈಡ್ ಬಿಸ್ನೆಸ್. ಜಲಮಂಡಳಿಯಿಂದ ಸರಬರಾಜಾಗೋ ನೀರಿಗೆ ಈತ ಮತ್ತೆ ರೇಟ್ ಫಿಕ್ಸಿಂಗ್ ಮಾಡ್ತಾನೆ. ಈತನ ದಂಧೆ ಸುವರ್ಣ ನ್ಯೂಸ್ ಕ್ಯಾಮರಾದಲ್ಲಿ ಬಟಾ ಬಯಲಾಗಿದೆ. ಹೀಗೆ ಬಿಂದಿಗೆ ಹಿಡಿದು ಬೀದಿಗಿಳಿದವರು ಯಲಹಂಕದ ಜನ. ಇಲ್ಲಿ ನಿತ್ಯ ಕುಡಿಯೋ ನೀರಿಗೆ ಹಾಹಾಕಾರ. ಆದ್ರೆ ತಿಂಗಳ ಕೊನೆಯಲ್ಲಿ ಗಾಬರಿ ಬೀಳಿಸೋ ವಾಟರ್ ಬಿಲ್. ಇದಕ್ಕೆಲ್ಲ ಕಾರಣ ಅಂದ್ರೆ ಈ ಏರಿಯಾದ ವಾಲ್ಮ್ಯಾನ್ ಮಾಡೋ ವಾಟರ್ ರೇಟ್ ಫಿಕ್ಸಿಂಗ್ ದಂಧೆ. ಅಂದ್ಹಾಗೆ ಪ್ರತಿ ತಿಂಗಳು ಈತನಿಗೆ 200ರಿಂದ 300 ರೂಪಾಯಿ ಕೊಡೋದಲ್ದೆ ನೀರ್ ಬಿಡಪ್ಪ ಅಂತ ಜನ ಕೈಕಾಲು ಹಿಡಿಬೇಕು. ಹಣ ಕೊಟ್ಟಿಲ್ಲ ಅಂದ್ರೆ ನೋ ವಾಟರ್. ಅವ್ರು ಯಾವಾಗಲೂ ಬರ್ತಾರೆ, ಬಂದು ದುಡ್ಡು ಇಸ್ಕೊಳಕ್ಕೆ ಮಾತ್ರ ಬರ್ತಾರೆ, ಇಲ್ಲ ಅಂತಂದರೆ ಬರೋದೇ ಇಲ್ಲ ಈ ಕಡೆ. ನೀರು ಯಾವಾಗಲೂ ನಾವು ಅವ್ರಿರೋ ಜಾಗಕ್ಕೆ ಹೋಗಿ ದುಡ್ಡು ಕೊಟ್ಟು ಬಂದರೆ ಮಾತ್ರ ಆವಾಗ 1-2 ದಿವಸ ಬಿಟ್ಟು ಬರ್ತಾನೆ. ಆವಾಗಲೇ ಬಂದು ನೀರು ಬಿಡೋದಿಲ್ಲ. ಕೇಳಿದ್ರೆ ಮೀಟ್ರ್ ಹಾಕಿ ಅದಾಕಿ ಇದಾಕಿ ಅಂತ 100 ಕ್ವಶನ್ ಕೇಳ್ತಾ ಇರ್ತಾನೆ. ಕೇಳ್ಬಿಟ್ಟು ಹಾಗೆ ಪೈಪ್ ನೋಡ್ತಾನೆ, ಪೈಪ್ ನೋಡ್ಬಿಟ್ಟು ಹಾಗೆ ಹೊರಟೋಗ್ತಾನೆ ವಾಪಸ್ಸು. ಮತ್ತೆ ಯಾರನ್ನಾರು ಕರ್ಕೊಂಡು ಬರ್ತಾನೆ ಜೊತೆಗೆ, ಮತ್ತೆ ದುಡ್ಡು ಕೊಡಿ ಅಂತ ಕೇಳ್ತಾನೆ. ಹೀಗೆ ಜನರಿಂದ ಹಣ ಸುಲಿಗೆ ಮಾಡೋ ಈ ವಾಲ್ಮ್ಯಾನ್ ಕರಾಮತ್ತು ಸುವರ್ಣ ನ್ಯೂಸ್ ಕ್ಯಾಮೆರಾದಲ್ಲಿ ಬಟಾ ಬಯಲಾಯಿತು. ಇದೆಲ್ಲ ಇಲ್ಲಿನ ಸ್ಥಳೀಯ ಕಾರ್ಪೊರೇಟರ್, ಜಲಮಂಡಳಿ ಅಧಿಕಾರಿಗಳ ಗಮನಕ್ಕೆ ಬಂದರೂ ಮೌನ ವಹಿಸಿದ್ದಾರೆ. ಇನ್ನು ಇವನ ಜೇಬು ತುಂಬಿಸಿದ್ರೂ ಕೂಡ ಸರಿಯಾಗಿ ನೀರು ಬಿಡಲ್ಲ. ಯಾಕಂದ್ರೆ ಈ ಬಿಸ್ನೆಸ್ನಲ್ಲಿ ಈತ ಭಾರಿ ಪ್ರಾಮಾಣಿಕ. ಹೆಚ್ಚು ದುಡ್ಡು ನೀಡೋರಿಗೆ ಮೊದಲ ಆದ್ಯತೆ ನೀಡ್ತಾನೆ. ಅಂದಹಾಗೆ ಈತನ ವ್ಯಾಪ್ತಿಯಲ್ಲಿ ಬರೋಬ್ಬರಿ 3,000 ಮನೆ ಬರುತ್ತೆ. ಅಂದ್ರೆ ಈ ಜಲಮಂಡಳಿ ವಾಲ್ಮ್ಯಾನ್ಗೆ ತಿಂಗಳಲ್ಲಿ ಬರೋ ಕಮಿಷನ್ನ ನೀವೇ ಲೆಕ್ಕ ಹಾಕಿ ಸ್ವಾಮಿ. ಮಂತ್ಲಿ ಕೊಡಲಿಲ್ಲ ಅಂದರೆ ನೀರು ಬಿಡೋ ಚಾನ್ಸ್ ಇಲ್ಲ. ಮತ್ತು ಅವರಿಗೆ 200 ಜಾಸ್ತಿನೇ ಕೊಡಬೇಕಾಗುತ್ತೆ. ಅದು ಬ್ಯಾಚುಲರ್ಸಿಗೆ ಬಿಟ್ಟಾಕ್ರಿ, ನಾವು ಫ್ಯಾಮಿಲಿಯರು ಎಲ್ಲಿಗೆ ಹೋಗಬೇಕು? ಅವ್ರಂದ್ರೆ ಒಂದು ಮನೆಗೆ ಎಷ್ಟು ಜನ ಅಂದರೆ 3-4 ಜನ ಇರ್ತಾರೆ, ಅವಾಯ್ಡ್ ಮಾಡ್ತಾರೆ. ನಾವು ಫ್ಯಾಮಿಲಿಯಾಗ 5 ಜನ ಮಕ್ಳು ಇಟ್ಕೊಂಡು ಹೆಂಗೆ ಮಾಡಬೇಕಾಗುತ್ತೆ? ನೋಡಿದ್ರಲ್ಲ, ಆಫ್ಟರ್ ಆಲ್ ಒಬ್ಬ ವಾಲ್ಮ್ಯಾನ್ ಇಷ್ಟೊಂದು ಹಣ ಸುಲಿಗೆ ಮಾಡ್ತಾನೆ ಅಂದ್ರೆ ಇನ್ನು ಅವನಿಗೆ ಸಾಥ್ ನೀಡ್ತಾ ಇರೋ ಜಲಮಂಡಳಿಯ ಮೇಲ್ಸ್ತರದ ಅಧಿಕಾರಿಗಳು ಎಷ್ಟು ಸಾಚ ಅನ್ನೋದು ಜನರ ಪ್ರಶ್ನೆ. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಓಕೆ, ಇದು ಜಲಮಂಡಳಿಯಲ್ಲಿ ಆಗ್ತಾ ಇರುವಂಥ ಭ್ರಷ್ಟಾಚಾರವಾದರೆ ಇನ್ನು ಶಿಕ್ಷಣ ಇಲಾಖೆಯಲ್ಲಿ ಏನಾಗ್ತಾ ಇದೆ? ಮತ್ತೊಂದು ಭ್ರಷ್ಟಾಚಾರ. ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಲಭಿಸಬೇಕು ಅನ್ನೋ ಸದುದ್ದೇಶದಿಂದ ಕಳೆದ ವರ್ಷ ಕೇಂದ್ರೀಯ ವಿದ್ಯಾಲಯ ರೀತಿಯಲ್ಲಿ ರಾಜ್ಯಾದ್ಯಂತ ಮಾದರಿ ಶಾಲೆ ಆರಂಭಿಸಲಾಗಿದೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈಗ ಯೋಜನೆ ಹಳ್ಳ ಹಿಡಿತಾ ಇದೆ. ಇದಕ್ಕೆ ತಾಜಾ ನಿದರ್ಶನ ಮೈಸೂರಿನ ಪಡುವಾರಹಳ್ಳಿಯ ಈ ಆದರ್ಶವಾದ ಶಾಲೆ. ಇದು ಮೈಸೂರಿನ ಪಡುವಾರಹಳ್ಳಿಯಲ್ಲಿರೋ ಆದರ್ಶ ಸರ್ಕಾರಿ ಶಾಲೆ. ಗ್ರಾಮೀಣ ಭಾಗದ ಮಕ್ಕಳಿಗೂ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲು ಕೇಂದ್ರ ಸರ್ಕಾರ ಆರಂಭಿಸಿದ ಇಂಗ್ಲಿಷ್ ಮಾಧ್ಯಮ ಶಾಲೆ ಇದು. ಆದರೆ ಈ ಶಾಲೆ ಈಗ ಸಮಸ್ಯೆಗಳ ಆಗರವಾಗಿದೆ. ಸೂಕ್ತ ಮೂಲ ಸೌಕರ್ಯಗಳಿಲ್ಲದೆ ರೋಗಪೀಡಿತವಾಗಿದೆ. ಇನ್ನು ಶಾಲೆಗೆ ಬೇಕಾದ ಅಗತ್ಯ ಶಿಕ್ಷಕರ ಸಂಖ್ಯೆ ಕೂಡ ವಿರಳ. ಇರೋ ಶಿಕ್ಷಕರು ಕ್ರೂರ ಮನೋಭಾವದವರು ಅಂತಾರೆ ವಿದ್ಯಾರ್ಥಿಗಳು. ಏನಾದ್ರೂ ಕೇಳಿದ್ರೆ ಶಿಕ್ಷಕರು ಹೊಡೆಯೋಕೆ ಬರ್ತಾರೆ ಅನ್ನೋದು ವಿದ್ಯಾರ್ಥಿಗಳ ಆರೋಪ. ಒಂದೇ ಒಂದಿನ ಲೇಟ್ ಬಂದಿದ್ದಕ್ಕೆ ನೀನು ದಿನ ಲೇಟ್ ಬರ್ತೀಯ, ನೀನು ಟಿ.ಸಿ ಕೊಡ್ತೀನಿ ಅಂತ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ನಮಗೆ ಕ್ಲಾಸಲ್ಲಿ ಚಾಪೀಸು ಏನು ಕೊಡದೆ ಬರೆಯೋಕ್ಕೆ, ಪಾಠ ಮಾಡೋಕ್ಕೆ ಮಿಸ್ಗಳು ಏನು ಕೊಡಲ್ಲ. ನಮಗೆ ತುಂಬಾ ಪಾಲಿಸಿ ಸುಮ್ಮನೆ ಬಂದು ಕಿವಿಗೆ ಹಿನ್ನೋದು, ಕಪಾಳಕ್ಕೆಲ್ಲ ಹೊಡಿಯೋದು, ಅದನ್ನೆಲ್ಲ ಮಾಡ್ತಾರೆ. ಒಂದಿನ ಲೇಟ್ ಬಂದ್ರೆ ದಿನ ಲೇಟ್ ಬರ್ತೀಯ ಅಂತ ದಿನ 5 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ನಮ್ಮ ಒಂದು ಇದನ್ನು ತೊಂದರೆಗಳನ್ನು ನಾವು ಹೇಳಿದ್ದೀವಿ. ಹಾಗೂ ಟೀಚರ್ಸ್ಗಳಿಗೂ ಹಾಗೂ ಮುಖ್ಯ ಶಿಕ್ಷಕಿ ಇವರಿಗೂ ಸಹ ಒಂದು ಹೊಂದಾಣಿಕೆ ಇಲ್ಲ ಅಂದು ಈಗ ತಿಳಿದು ಬಂದಿದೆ.
ಒಟ್ಟು 80 ಮಂದಿಗೆ ಪ್ರವೇಶ ಇರೋ ಈ ಶಾಲೆಯಲ್ಲಿ 10ನೇ ತರಗತಿವರೆಗೆ ಉಚಿತವಾಗಿ ಇಂಗ್ಲಿಷ್ ಬೋಧನೆ ಮಾಡಲಾಗುತ್ತೆ. ಒಟ್ಟು 2 ವಿಭಾಗಗಳಲ್ಲಿ ತಲಾ 40 ವಿದ್ಯಾರ್ಥಿಗಳಂತೆ ರಾಜ್ಯ ರೋಸ್ಟರ್ ಪದ್ಧತಿಯಲ್ಲಿ ಪ್ರವೇಶ ಪ್ರಕ್ರಿಯೆ ನಡೆಯುತ್ತೆ. ಆದರೆ ಶಾಲೆಗೆ ಸುಸಜ್ಜಿತ ಕಟ್ಟಡ, ಗ್ರಂಥಾಲಯ, ಆಟದ ಮೈದಾನ, ನುರಿತ ಬೋಧಕ ವರ್ಗ ಸೇರಿದಂತೆ ಯಾವುದೇ ಮೂಲ ಸೌಕರ್ಯಗಳಿಲ್ಲ. ದೈಹಿಕ ಶಿಕ್ಷಣ ವ್ಯವಸ್ಥೆ ಬೇಕು ಅಂತ ಹೇಳಿದ್ದಾರೆ ಮಕ್ಕಳುಗಳು, ಅದನ್ನು ಕೂಡ ನಾನು ಮಾಡ್ತೇನೆ. ಕನ್ನಡ ಟೀಚರ್ನ ಈಗ ಹೋದ ತಕ್ಷಣ ಆಫೀಸ್ಗೆ ಹೋಗಿ ನಿಯೋಜನೆ ಮಾಡಿಕೊಡ್ತೇನೆ. ಮಕ್ಕಳುಗಳಿಗೆ ಏನು ಕ್ವಾಲಿಟಿ ಆಫ್ ಎಜುಕೇಷನ್, ಗುಣಾತ್ಮಕ ಶಿಕ್ಷಣ ಏನು ಬೇಕೋ ಅದನ್ನ ನಾವು ಕೊಡಲಿಕ್ಕೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಗ್ರಾಮೀಣ ಭಾಗದ ಮಕ್ಕಳ ಕನಸಿನ ಕೂಸು ಈಗ ನುಚ್ಚು ನೂರಾಗತೊಡಗಿದೆ. ಸರ್ಕಾರದ ಸದುದ್ದೇಶದ ಯೋಜನೆಗಳು ಹಳ್ಳ ಹಿಡಿಯೋದು ಅಂದ್ರೆ ಹೀಗೇನಾ? ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ರವಿ ಪಾಂಡವಪುರ, ಸುವರ್ಣ ನ್ಯೂಸ್ 24/7 ಮೈಸೂರು.